ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನಿಮ್ಮೆಲ್ಲರಿಗೂ ಇನ್ಸ್ಪೈರ್ ಐ ಟು ಝೆಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಷಯ ಬ್ಯಾಂಕ್ ಡೆಪಾಸಿಟ್ ಅಥವಾ ಬ್ಯಾಂಕ್ ಡಿ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಯಾವ್ಯಾವ ಬ್ಯಾಂಕಲ್ಲಿ ಯಾವ ರೀತಿಯಾದಂಥ ಕಾಂಪಿಟೇಟಿವ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ, ಏನೆಲ್ಲ ಅನುಕೂಲಗಳಿದೆ ಮತ್ತು ಯಾರ್ಯಾರಿಗೆ ಏನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ನಮಗೆಲ್ಲ ಗೊತ್ತೇ ಇದೆ, ಬ್ಯಾಂಕ್ ಡೆಪಾಸಿಟ್ ಮಾಡೋ ಅಂಥದ್ದು ಒಂದು ಸೇಫೆಸ್ಟ್ ವೇ, ಅಂದರೆ ಸೇಫಾಗಿ ನಮ್ಮ ಹಣನ ಇಡೋ ಅಂಥ ಒಂದು ಜಾಗ ಆಗಿದೆ. ಹಾಗೂ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಅನೇಕ ಬ್ಯಾಂಕ್ಗಳು ಅನೇಕ ರೀತಿಯಾದಂತಹ ಇಂಟ್ರೆಸ್ಟ್ ರೇಟ್ಗಳು ಸಹ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಸೇಫೆಸ್ಟ್ ವೇ. ನಾವು ಬೇರೆ ಕಡೆ ಎಲ್ಲೋ ಕಡೆ ಯಾರಿಗೂ ಕೊಟ್ಟು ಎಲ್ಲೋ ಇಡೋದಕ್ಕಿಂತ ಇದು ತುಂಬ ಅನುಕೂಲಕರವಾದಂಥ ಒಂದು ಅಂದರೆ ರೀತಿಯಾಗಿದೆ ನಮ್ಮ ಹಣನೂ ಸಹ ಸೇವ್ ಮಾಡೋದು. ಮುಖ್ಯವಾಗಿ ಏನು ಅಂದರೆ ಈ ಬ್ಯಾಂಕ್ಗಳು ಸಹ ನೀವು FD ಇಡೋದ್ರಿಂದ ವಿ ಕ್ಯಾನ್ ಗೇನ್ ಲಾರ್ಜ್ ಸ್ಟೇಕ್ ಇನ್ ಇಟ್, ಅಂದರೆ ತುಂಬ ಮನಿ ಸಹ ಅರ್ನ್ ಮಾಡ್ಬೋದು. ಇದು ಡಿಪೆಂಡ್ಸ್ ಅಪಾನ್ ಟೆನ್ಯೂರ್, ಅಂದರೆ ಎಷ್ಟು ವರ್ಷ ನಾವು ಬ್ಯಾಂಕ್ನಲ್ಲಿ ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಾ ಹೋಗುತ್ತೆ. ನಾವು ತುಂಬ ವರ್ಷ ಇಡ್ತಾ ಹೋದರೆ ಬ್ಯಾಂಕು ಸಹ ಅದಕ್ಕೆ ಬಡ್ಡಿನೂ ಜಾಸ್ತಿನೇ ಕೊಡ್ತಾ ಹೋಗ್ತಾರೆ, ಅದರ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿನೇ ಇರುತ್ತೆ. ಸೊ ಅದನ್ನೆಲ್ಲ ನಾನು ಕ್ಲಿಯರಾಗಿ ನಿಮ್ಗೆ ಮುಂದೆ ಸಹ ಚಾರ್ಟ್ಗಳು ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ದ ಇಂಟ್ರೆಸ್ಟ್ ರೇಟ್ ಗಿವನ್ ಡಿಪೆಂಡ್ಸ್ ಆನ್ ದಿ ಬ್ಯಾಂಕ್. ಮೇಯ್ನ್ಲಿ ಏನಂದರೆ ಇಂಟ್ರೆಸ್ಟ್ ರೇಟು ಕೊಡ್ತಾ ಇರೋದು ಡಿಪೆಂಡ್ಸ್ ಆನ್ ದಿ ಬ್ಯಾಂಕ್. ಒಂದು ಬ್ಯಾಂಕು ಸ್ವಲ್ಪ ಕೊಡ್ಬೋದು, ಇನ್ನೊಂದು ಬ್ಯಾಂಕ್ ಅದಕ್ಕಿಂತ ಒಂಚೂರು ಜಾಸ್ತಿ ಕೊಡ್ಬೋದು, ಇನ್ನೊಂದು ಬ್ಯಾಂಕ್ ಅದಕ್ಕಿಂತ ಕಡಿಮೆ ಕೊಡ್ಬೋದು. ಸೊ ಅದೇನಂದ್ರೆ ಇವಾಗ ಅದು ನಮಗೆ ಮೇಲೆ ಬಿಟ್ಟಿದ್ದು. ಯಾವ ಬ್ಯಾಂಕಲ್ಲಿ ಇಟ್ಟರೆ ನಮಗೆ ಸೇಫೆಸ್ಟ್ ಅಂತ ನಾವು ಫೀಲ್ ಮಾಡ್ತೀವಲ್ಲ, ಆ ಬ್ಯಾಂಕಲ್ಲಿ ನಾವು ಡೆಪಾಸಿಟ್ಟು ಮಾಡ್ಬೋದು. ಸೊ ಫಿಕ್ಸ್ಡ್ ಡೆಪಾಸಿಟ್ ಪೀರಿಯಡ್ ಕ್ಯಾನ್ ಎಕ್ಸ್ಟೆಂಡ್ ಫ್ರಮ್ 7 days to 10 years. ಅಂದರೆ ಫಿಕ್ಸ್ಡ್ ಡೆಪಾಸಿಟ್ನ 7 ದಿವಸದಿಂದ 10 ವರ್ಷದವರೆಗೂ ಸಹ ನಾವು ಇಡ್ತಾ ಹೋಗ್ಬೋದು. ಇಂಟ್ರೆಸ್ಟ್ ರೇಟ್ ಡಿಪೆಂಡ್ ಎಲ್ಲರಿಗೂ, ಜನರಲ್ ಪಬ್ಲಿಕ್ಗಾಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನ್ಗಾಗಿರ್ಬೋದು, ಅವ್ರದ್ದೇ ರೀತಿಯಾದಂಥ ಒಂದು ಇಂಟ್ರೆಸ್ಟ್ ರೇಟು ಸಹ ಇರುತ್ತೆ. FD ಅಮೌಂಟ್ ನೋಟಬಲಿ ಲೋವರ್ ಇಂಟ್ರೆಸ್ಟ್ ರೇಟ್ಸ್ ಆನ್ ಬಲ್ಕ್ ಡೆಪಾಸಿಟ್ ಅಬೌವ್ 1 crore. ಅಂದರೆ 1 ಕೋಟಿಗಿಂತ ಜಾಸ್ತಿ ಇಟ್ಟಿದ್ರೆ ಲೋಯರ್ ಇಂಟ್ರೆಸ್ಟ್ ರೇಟ್ಸ್ ನಮಗೆ ಕಡಿಮೆ, ಅಂದರೆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಕಡಿಮೆ ಕೊಡ್ತಾರೆ. ಬಟ್ ಏನು ಅಮೌಂಟ್ ನಮ್ಮದು ಈ ಡೆಪಾಸಿಟ್ ಮಾಡೋ ಅಮೌಂಟ್ ಜಾಸ್ತಿ ಇರುತ್ತಲ್ವ, ಸೊ ಇದು ಮಲ್ಟಿಪ್ಲೈ ಆಗುತ್ತೆ. ಈಗ ರೀಸೆಂಟಾಗಿ ಹೇಳ್ತಾ ಹೋದರೆ ಒಂದು DHFL ಬ್ಯಾಂಕ್ ಅವರು ಅಪ್ ಟು 9.25% ಸಹ ಇಂಟ್ರೆಸ್ಟ್ ರೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ನಿಮ್ಗೆ ಯಾವ ಬ್ಯಾಂಕಲ್ಲಿ ಸಹ ಇಡ್ಬೋದು, ಬ್ಯಾಂಕ್ ಸೇಫ್ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿ. ಸೊ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಫಾರ್ ಎ ಫಿಕ್ಸ್ಡ್ ಡೆಪಾಸಿಟ್ ಆರ್ ಕ್ಯಾಲ್ಕುಲೇಟೆಡ್ ಬೈ ಅಡ್ಜಸ್ಟ್ಮೆಂಟ್ಸ್ ಇನ್ ದಿ ಮಾನಿಟರಿ ಪಾಲಿಸಿ ಆಫ್ ದಿ RBI. ಅಂದರೆ RBI ಗೈಡ್ಲೈನ್ಸ್ ಮೇಲೇ ಸಹ ಇಂಟ್ರೆಸ್ಟ್ ರೇಟ್ನ ಬ್ಯಾಂಕ್ಗಳು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವ್ರದ್ದೇ ಆದಂಥ ಒಂದು ರೂಲ್ಸು ರೆಗ್ಯುಲೇಷನ್ಸು ಸರ್ಕಾರ ಅಥವಾ RBI ಯಾವಾಗಲೂ ಮಾನಿಟರ್ ಮಾಡ್ತಾ ಇರುತ್ತೆ. ಯಾಕಂದರೆ ಜನರಲ್ ಪಬ್ಲಿಕ್ ಹಣನ ಯಾವುದೇ ರೀತಿಯಾಗಿ ಮಿಸ್ಯೂಸ್ ಮಾಡಬಾರ್ದು ಅಥವಾ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸಚ್ ಆಸ್ ರೆಪೋ ರೇಟ್ಸ್ ಇರ್ಬೋದು, ದ ಬೇಸ್ ರೇಟ್ ಇರ್ಬೋದು, ಮತ್ತು ಇಂಟರ್ನಲ್ ಲಿಕ್ವಿಡಿಟಿ, ಈ ಎಲ್ಲ ಕನ್ಸಿಡ್ರೇಷನ್ನು RBI ಮಾನಿಟರ್ ಮಾಡ್ತಾ ಹೋಗುತ್ತೆ. ಇದೆಲ್ಲ ನಮಗೆ ಇಂಟ್ರೆಸ್ಟ್ ರೇಟ್ ಮೇಲೂ ಸಹ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಈಗ ಟೆನ್ಯೂರ್ ಬಗ್ಗೆ ಮಾತಾಡ್ತಾ ಹೋದರೆ ಎಷ್ಟು ದಿನ, ಅಂದರೆ ಎಷ್ಟು ತಿಂಗಳು, ಎಷ್ಟು ವರ್ಷಕ್ಕೆ ಹೆಂಗಿರುತ್ತೆ ಅಂದರೆ, ಒಂದು ಎಕ್ಸಾಂಪಲ್ಲು, ಎ ಲೋಯರ್ ಇಂಟ್ರೆಸ್ಟ್ ರೇಟ್ ಈಸ್ ಆಲ್ಸೋ ಪ್ರೊವೈಡೆಡ್ ಆನ್ ಡೆಪಾಸಿಟ್ಸ್ ವಿತ್ ದ ಶಾರ್ಟ್ ಟರ್ಮ್. ಅಂದರೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಯಾವಾಗ ಅಂದರೆ ಲೋಯರ್, ಅಂದರೆ ಶಾರ್ಟ್ ಟರ್ಮ್ಗೆ ಇಟ್ಟಿರೋಂಥ ಟೈಮಲ್ಲಿ ನಮಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 1 year FD ಇಂಟ್ರೆಸ್ಟ್ ರೇಟ್ ಪ್ರೊವೈಡೆಡ್ ಬೈ ದಿ ಕೆನರಾ ಬ್ಯಾಂಕ್ ಈಸ್ 5.25%. ಅದೇ ನಿಮಗೆ 5 ವರ್ಷ ಇಟ್ಟಿದ್ರೆ 5.3% ಕೆನರಾ ಬ್ಯಾಂಕ್ ನಿಮಗೆ ಕೊಡ್ತಾ ಇದೆ. ಸೊ ಇದು ಡಿಪೆಂಡ್ಸ್ ಅಪಾನ್ ಟೆನ್ಯೂರ್, ಅಂದರೆ ಎಷ್ಟು ವರ್ಷ ನಾವು FD ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಟೈಪ್ ಆಫ್ ಇನ್ವೆಸ್ಟರ್, ಅಂದರೆ ಆಲ್ಮೋಸ್ಟ್ ಆಲ್ ಬ್ಯಾಂಕ್ಸ್ ಇನ್ ಇಂಡಿಯಾ ಗಿವ್ ಎ ರಿಲೇಟಿವ್ಲಿ ಹೈಯರ್ ಇಂಟ್ರೆಸ್ಟ್ ರೇಟ್ ಆನ್ ದಿ ಫಿಕ್ಸ್ಡ್ ಡೆಪಾಸಿಟ್ಸ್ ಆಫ್ ಸೀನಿಯರ್ ಸಿಟಿಸನ್ಸ್. ಸೀನಿಯರ್ ಸಿಟಿಸನ್ಸಿಗೆ ನಮ್ಮ ಎಲ್ಲ ಬ್ಯಾಂಕ್ಗಳು ಆಲ್ಮೋಸ್ಟ್ ಆಲ್ ಹೈಯರ್ ಇಂಟ್ರೆಸ್ಟ್ ರೇಟ್ನ
ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಂದರೆ ಕೊಡ್ತಾ ಇದ್ದಾರೆ ಕಂಪೇರ್ಡ್ ಟು ನಾರ್ಮಲ್ ಸಿಟಿಸನ್. ಸೊ ಇಂಟ್ರೆಸ್ಟ್ ರೇಟ್ ಆಫರ್ಡ್ ಅಂದರೆ 3.5%ಇಂದ 9.25%ವರೆಗೂ ಸಹ ಎಫ್ ಡಿ ರೇಟ್ ನಿಮಗೆ ಇಂಟ್ರೆಸ್ಟ್ ರೇಟು ಸಿಗುತ್ತೆ. ಸೀನಿಯರ್ ಸಿಟಿಸನ್ಗೆ ಇಟ್ ಡಿಪೆಂಡ್ಸ್ ಅಪಾನ್ ಟೆನ್ಯೂರ್, ಅಂದರೆ ಎಷ್ಟು ವರ್ಷ ಅವರು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿರ್ತಾರೆ ಅದ್ರ ಮೇಲೂ ಸಹ ಇದು ಡಿಪೆಂಡ್ಸ್ ಆಗುತ್ತೆ. ಈಗ ನೆಕ್ಸ್ಟು ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಬೆನಿಫಿಟ್ಸ್ ಏನೆಲ್ಲ ಇರುತ್ತೆ ನಮ್ಮ ಇಂಟ್ರೆಸ್ಟ್ ರೇಟಲ್ಲಿ, ಅಂದರೆ ಎಫ್ ಡಿ ಇಡೋದ್ರಿಂದ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂದರೆ, ಜನರಲಿ ಹೇಳಬೇಕು ಅಂದರೆ ಫಿಕ್ಸ್ಡ್ ಡೆಪಾಸಿಟ್ಸ್ ಪ್ರೊವೈಡ್ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ದೆನ್ ದಿ ರೆಗ್ಯುಲರ್ ಸೇವಿಂಗ್ಸ್. ಸೊ ನಮ್ಮ ಖಾತೆಯಲ್ಲಿ ಅಂದರೆ ಸೇವಿಂಗ್ಸ್ ಹಣ ಇಡೋದಕ್ಕಿಂತನೂ ಹೆಚ್ಚಿನ ಇಂಟ್ರೆಸ್ಟ್ ರೇಟು ನಮ್ಮ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿ ಸಿಗುತ್ತೆ. ಇದು ಜನರಲ್ ಪಬ್ಲಿಕ್ಕಿಗಾಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನಿಗಾಗಿರ್ಬೋದು ನಿಮಗೆ ಅನುಕೂಲ ಜಾಸ್ತಿ ಇದೆ ಸೇವಿಂಗ್ಸ್ ಅಕೌಂಟಲ್ಲಿ ಹಣ ಇಡೋದಕ್ಕಿಂತ ಎಫ್ ಡಿಲಿ ಇಟ್ಟರೆ. ಎನಿ ಇಂಡಿಯನ್ ರೆಸಿಡೆಂಟ್ ಇನ್ಕ್ಲೂಡಿಂಗ್ ಮೈನರ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಕ್ಯಾನ್ ಹ್ಯಾವ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಯಾರಾದರೂ ಸಹ ನಾವು ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ನ ತೆರಿಬೋದು ಯಾವುದಾದ್ರೂ ಬ್ಯಾಂಕಲ್ಲೂ ನಮಗೆ ಬೇಕಾಗಿರೋಂಥ ಬ್ಯಾಂಕುಗಳಲ್ಲಿ. ಇಟ್ ಎನೇಬಲ್ಸ್ ದಿ ಸೆಲೆಕ್ಷನ್ ಆಫ್ 2 ನಾಮಿನೀಸ್, ಅಂದರೆ ನಮ್ಗೆ ಏನು ಆಪ್ಷನ್ ಇರುತ್ತೆ ಇಲ್ಲಿ, 2 ನಾಮಿನಿನ ನಾವು ಸೆಲೆಕ್ಟ್ ಮಾಡ್ಬೋದು. ನಾವು ಫಿಕ್ಸ್ಡ್ ಡೆಪಾಸಿಟ್ ಇರೋವಂಥ ಹಣಕ್ಕೆ 2 ಜನನ ನಾಮಿನಿ ಸಹ ಮಾಡ್ಬೋದು. ಅದು ಯಾರು ನಿಮ್ಗೆ ಇಷ್ಟ ಬಂದು, ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ವೈಫ್ ಇರ್ಬೋದು, ಮಕ್ಕಳಿರ್ಬೋದು, ಯಾರನ್ನಾದರೂ ಸಹ ನೀವು ಅದನ್ನು ನಾಮಿನಿನ ಮಾಡ್ಬೋದು. ಹಾಗೆ ಎಫ್ ಟಿ ಅಮೌಂಟ್ ಆನ್ ದಿ ಅಪ್ಲಿಕೇಶನ್ ಫಾರ್ಮ್ ಬೈ ಪ್ರೊವೈಡಿಂಗ್ ಲೆಗಿಮೈಡ್ ಡೆತ್ ಸರ್ಟಿಫಿಕೇಟ್ ಆಫ್ಟರ್ ದಿ ಅಕೌಂಟ್ ಹೋಲ್ಡರ್ ಡಿಮೈಸ್. ಅಂದರೆ ಈ ನಾಮಿನಿಸಿಗೆ ಏನಾದರೂ ಎಫ್ ಡಿ ಅವರು ಸತ್ತೋದ್ರೆ, ಯಾರು ಎಫ್ ಡಿ ಇರೋರು ಆ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ನಾಮಿನಿಸ್ಗೆ ಹಣ ವಾಪಸ್ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಬಂದು ಬ್ಯಾಂಕ್ ಆಲ್ಸೋ ಹ್ಯಾವ್ ಎ ಟರ್ಮ್ ಡೆಪಾಸಿಟ್, ಅಂದರೆ ಡೆಪಾಸಿಟ್ ಮಾಡ್ಬೋದು, ಅಂದರೆ ಏನು ಸ್ವೈಪ್ ಮಾಡ್ಬೋದು. ನೀವು ಈ ಅಮೌಂಟನ್ನು ನೀವು ಸ್ವೈಪ್ ಮಾಡ್ಬೋದು. ಇಟ್ ಎನೇಬಲ್ಸ್ ಇನ್ವೆಸ್ಟರ್ ಟು ಇಂಟರ್ಲಿಂಕ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ವಿತ್ ಆರ್ ಸೇವಿಂಗ್ಸ್ ಅಕೌಂಟ್. ಅಂದರೆ ನಾವು ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟನ್ನು ನಮ್ಮ ಸೇವಿಂಗ್ಸ್ ಅಕೌಂಟಿಗೆ ಸಹ ನಾವು ಲಿಂಕ್ ಮಾಡ್ಕೋಬೋದು. ಈ ಅಡ್ವಾಂಟೇಜ್ ಏನಂದರೆ, ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಅಕೌಂಟ್, ನಮ್ಮ ಅಮೌಂಟ್ನ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗಿ ನಮ್ಮ ಸೇವಿಂಗ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ನೆಕ್ಸ್ಟು, ಇನ್ ಆರ್ಡರ್ ಟು ಫೇಸ್ ಎನ್ ಲಿಕ್ವಿಡಿಟಿ ಕ್ರೈಸಿಸ್, ಈಗ ನಮ್ಗೆ ಏನೇ ಪ್ರಾಬ್ಲಮ್ ಆದರೂ ಸಹ ನಮ್ಮ ಎಫ್ ಡಿ ಮೇಲೆ ನಾವು ಸಹ ಲೋನ್ಗಳು ಸಹ ಬೇಕಾದರೂ ತಗೋಬೋದು. ಆ ಲೋನು ಡಿಪೆಂಡ್ಸ್ ಅಪಾನ್ ದಿ ಬ್ಯಾಂಕ್. ಹಾಗೂ ಮತ್ತು ಇನ್ನೊಂದು ಪಾಯಿಂಟು, ಒನ್ಸ್ ಅಗೇನು ಲೋನ್ ಅಪ್ ಟು 75% ಟು ದಿ 95% ಆಫ್ ಎಫ್ ಡಿ ಇಟ್ಟಿರೋದಕ್ಕಿಂತ 75%ಇಂದ 95%ವರೆಗೂ ನಾವು ಲೋನ್ ಸಿಗೋಂಥ ಅವಶ್ಯಕತೆ ಇದು ಏನಂದರೆ ಸಿಗ್ಬೋದು. ಹಾಗೂ ಎಫ್ ಡಿ ಅಮೌಂಟ್ ಇಂಟ್ರೆಸ್ಟ್ ರೇಟ್ ವೇರೀಸ್ ಫ್ರಮ್ 1% ಟು 1.5%. ಅಂದರೆ ಆ ಲೋನ್ ಇಂಟ್ರೆಸ್ಟ್ ರೇಟ್ ಬಂದು 1ಇಂದ 1.5%ವರೆಗೂ ಇರುತ್ತೆ. ಸೊ ಇವಾಗ ಬನ್ನಿ ನೋಡ್ತಾ ಹೋಗೋಣ, ಬ್ಯಾಂಕ್ಗಳು ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆರ್ ಎಮ್ ಮತ್ತು ಟೆನ್ಯೂರು ಎಷ್ಟು ವರ್ಷಕ್ಕೆ ಇಟ್ಟಿದ್ರೆ ಅಂತ. ಎಸ್ ಬಿ ಐ ನೋಡಿ, ಎಸ್ ಬಿ ಐ ಅಂದರೆ 2.9%ಇಂದ 5.4%. ಈ ಟೆನ್ಯೂರ್ ಬಂದು ಎಲ್ಲದರಲ್ಲೂ 7 days to 10 years. ಸೊ ಕೆನರಾ ಬ್ಯಾಂಕಲ್ಲಿ ನೋಡಿದ್ರೆ 2.95%ಇಂದ 5.3% ಇದೆ. ಎಚ್ ಡಿ ಎಫ್ ಸಿಲಿ ನೋಡಿದ್ರೆ 2.5%ಇಂದ 5.50% ಇದೆ. ಸೊ ಹಾಗೆ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸಲ್ಲಿ ನೋಡಿದ್ರೆ ನೀವು ಇಲ್ಲಿ ಟೆನ್ಯೂರ್ 12 ತಿಂಗಳಿಂದ 120 months ಇದೆ, ಅದು 6.2 ಇಂದ 6.7. ಐ ಸಿ ಐ ಸಿಯಲ್ಲಿ 2.5 ಇಂದ 5.5, ಅದು 7 days to 10 years. ಆಕ್ಸಿಸ್ ಬ್ಯಾಂಕಲ್ಲಿ 2.5 to 5.5, 7 days to 10 years. ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕಲ್ಲಿ 2.75 to 5.75% to 7 days to 10 daysವರೆಗೂ ನಮಗೆ ಇರುತ್ತೆ. ಸೊ ಮೇಯ್ನ್ ಈಗ ಎಫ್ ಡಿ ಬೆನಿಫಿಟ್ಸ್ ಸೀನಿಯರ್ ಸಿಟಿಸನ್ಗೆ ಯಾವ ರೀತಿ ಇರುತ್ತೆ ಅಂತ. ಸೀನಿಯರ್ ಸಿಟಿಸನ್ಗೆ ಆಲ್ ಲೀಡಿಂಗ್ ಕಮರ್ಷಿಯಲ್ ಆ್ಯಂಡ್ ಪ್ರೈವೇಟ್ ಬ್ಯಾಂಕ್ಸ್ ಟಿಪಿಕಲಿ ಆಫರ್ಸ್ ಇಂಟ್ರೆಸ್ಟ್ ರೇಟ್ಸ್ ಮಾರ್ಜಿನಲಿ ಹೈಯರ್ ದೆನ್ ವಾಟ್ ಈಸ್ ಪ್ರೊವೈಡಿಂಗ್ ಜನರಲ್ ಪೀಪಲ್. ಸೊ ಎಲ್ಲ ಬ್ಯಾಂಕ್ ಇರ್ಬೋದು ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು, ಎಲ್ಲರೂ ಸಹ ಜನರಲ್ಲಾಗಿ ಸೀನಿಯರ್ ಸಿಟಿಸನ್ಗೆ ಹೈಯರ್ ಇಂಟ್ರೆಸ್ಟ್ ಕೊಡ್ತಾರೆ. ಯಾಕೆಂದರೆ ನಮಗೆ ಅಂದರೆ ಜನರಲ್ ಪಬ್ಲಿಕ್ಕಿಗೆ ಕೊಡೋದಕ್ಕಿಂತ ಹೆಚ್ಚಿಗೆ ಇಂಟ್ರೆಸ್ಟ್ ರೇಟ್ನ ಸೀನಿಯರ್ ಸಿಟಿಸನ್ಗೆ ಪ್ರೊವೈಡ್ ಮಾಡ್ತಾರೆ. ಅದು ಇಟ್ ಡಿಪೆಂಡ್ಸ್ ಅಪಾನ್ ಸಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಲ್ಸೋ ದೇ ವಿಲ್ ಚೆಕ್. ಅಂದರೆ ಅವ್ರದ್ದೇ ಆದಂಥ ಸ್ವಲ್ಪ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸಹ ಚೆಕ್ ಮಾಡ್ತಾರೆ. ನೆಕ್ಸ್ಟು, ಅಟ್ ದಿ ಟೈಮ್ ಆಫ್ ಓಪನಿಂಗ್ ದಿ ಅಕೌಂಟ್ ದ ಸೀನಿಯರ್ ಸಿಟಿಸನ್ ಏಜ್ ಮಸ್ಟ್ ಬಿ 60 or 60+.
60 ವರ್ಷಕ್ಕಿಂತ ಮೇಲೆ ಇರಬೇಕು ನೀವು ಎಫ್ ಡಿ ಅಕೌಂಟ್ನ ಓಪನ್ ಮಾಡಬೇಕಾದ್ರೆ. ಸೀನಿಯರ್ ಸಿಟಿಸನ್ ಆದರೆ ಎಫ್ ಡಿ ಟೆನ್ಯೂರು 7 ಡೇಸಿಂದ 10 ವರ್ಷದವರೆಗೂ ಇಡ್ಬೋದು. ಇಂಟ್ರೆಸ್ಟ್ ರೇಟ್ ಬಿಟ್ವೀನ್ 0.25 to 0.75% ಹೈಯರ್ ದೆನ್ ರೆಗ್ಯುಲರ್ ಇಂಟ್ರೆಸ್ಟ್. ಜನರಲಿ ಕೊಡೋರಿಗಿಂತ 0.25 ಇಂದ 0.7%, 7.5% ಜಾಸ್ತಿ ಸಿಗುತ್ತೆ. ಸೀನಿಯರ್ ಸಿಟಿಸನ್ ಎಫ್ ಡಿ ಆಲ್ಸೋ ಇಂಟ್ರೊಡ್ಯೂಸ್ಡ್ ಎ ಪೆನಾಲ್ಟಿ ಇನ್ ದ ಕಂಟೆಕ್ಸ್ಟ್ ಆಫ್ ಪ್ರಾಮಿಸರ್ ವಿತ್ಡ್ರಾಲ್ ಲೈಕ್ ಅದರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಇದು ಪೆನಾಲ್ಟಿನೂ ಸಹ ಬೀಳ್ಬೋದು ಏನಾದರೂ ಬೇರೆ ಬೇರೆ ಮಿಸ್ಯೂಸ್ ಮಾಡಿದ್ರೆ. ಸೊ ನೆಕ್ಸ್ಟು ಟ್ಯಾಕ್ಸೇಷನಿಗೆ ಬಂದರೆ ಇದಾಲ್ಸೋ ನಮಗೆ ಟ್ಯಾಕ್ಸು ಸಹ ಕ್ಲೈಮ್ ಮಾಡ್ಬೋದು ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಾಯಿದ್ದೀರಾ ಅದಕ್ಕೆ. ಸೊ ವಿತ್ ಸೆಕ್ಷನ್ 80C ಅಂಡರು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 1961 ಆ್ಯಕ್ಟ್ ಪ್ರಕಾರ ಟ್ಯಾಕ್ಸ್ ಸೇವರ್ ಎಫ್ ಡಿ ಆಲ್ಸೋ ಸ್ಪೆಸಿಫಿಕ್ ಕ್ಯಾಟಗರಿ. ಸೊ 1.1 ಲಕ್ಷದವರೆಗೂ ಸಹ ನಾವು ಎಫ್ ಟಿ ಮೇಲೆ ಟ್ಯಾಕ್ಸನ್ನು ಕ್ಲೈಮ್ ಮಾಡ್ಬೋದು. ಅಂದರೆ 80Cಲಿ IT ರಿಟರ್ನ್ ಮೇಲೆ ಫೈಲ್ ಮಾಡಿ ಟ್ಯಾಕ್ಸು ಸಹ ನಾವು ಬೆನಿಫಿಟನ್ನು ಪಡಿಬೋದು. ಇದು ಒಂದು ಇಂಪಾರ್ಟೆಂಟ್ ವಿಷಯ ಎಫ್ ಡಿ ಇಡೋದ್ರಿಂದ ನಮಗೆ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನೋಡಿದ್ರೆ ಇದು ಆಫ್ಟರ್ ಟ್ಯಾಕ್ಸ್ ಸೇವಿಂಗ್ ಎಫ್ ಡಿಸ್ ಕಮ್ಸ್ ವಿತ್ ಲಾಕಿಂಗ್ ಪೀರಿಯಡ್. ಅಂದರೆ ಈ ಲಾಕಿಂಗ್ ಪೀರಿಯಡ್ ಸಹ ಇರುತ್ತೆ. ನಾವು ಟ್ಯಾಕ್ಸ್ ಸೇವಿಂಗ್ ಅಂತ ಮಾಡ್ತಾ ಹೋದರೆ ಎಫ್ ಟಿನು 5 ವರ್ಷ ಮಿನಿಮಮ್ ಲಾಕಿಂಗ್ ಪೀರಿಯಡ್ ಇರುತ್ತೆ. ಆ ಪೀರಿಯಡಲ್ಲಿ ನಾವು ಯಾವುದೇ ರೀತಿಯಾದ ಹಣನ ವಾಪಸ್ ತಗೊಳಕ್ಕಾಗಲ್ಲ. ಅಥವಾ ಸೊ ಈ ನೆಕ್ಸ್ಟ್ ಏನಂದರೆ ಈಗ 80C ಅಂಡರ್ ಬರ್ತಾ ಇದೆ ಅಂದರೆ ಎಫ್ ಡಿ ಅಮೌಂಟು 5 ವರ್ಷದವರೆಗೂ ಲಾಕಿಂಗ್ ಪೀರಿಯಡ್ ಇರುತ್ತೆ. ನಾವು ಮಿನಿಮಮ್ 5 ವರ್ಷ ನಾವು ಎಫ್ ಟಿನ ಇಡಲೇಬೇಕಾಗುತ್ತೆ 80Cಲಿ ಟ್ಯಾಕ್ಸ್ ಕ್ಲೈಮ್ ಮಾಡ್ತಿದ್ದೀರಾ ಅಂತ ಅಂದರೆ. ಇಲ್ಲದೇ ಇದ್ದರೆ ಅದು ಡಿಪೆಂಡ್ಸು. ನೀವು 80C ಅಂಡರ್ ಬೇಡ ಅಂದರೆ ಬೇರೆ ಬೇರೆ ಆಫರ್ಸ್ ಇರುತ್ತೆ. ನೀವು 7 ಡೇಸಿಂದ 10 ಇಯರ್ಸ್ವರೆಗೂ ನಾವು ಮಾತಾಡಿದ್ವಲ್ಲ ಆ ರೀತಿ ನೀವು ತಗೋಬೋದು. ಅದಲ್ದೇ ಪಾರ್ಷಲ್ ಲೋನ್ ಸಹ ಸಿಗುತ್ತೆ. ಸೊ ಇದು ನೋಡಿ ಟೋಟಲ್ ಟೇಬಲ್ಲು ರೇಟ್ ಆಫ್ ಇಂಟ್ರೆಸ್ಟು SBI, ICIC ಬ್ಯಾಂಕು, HDFC ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ರೇಟ್ ಆಫ್ ಇಂಟ್ರೆಸ್ಟು ಮತ್ತು ಸೀನಿಯರ್ ಸಿಟಿಸನ್ಗೆ ಎಷ್ಟಿರುತ್ತೆ ಅಂತ. ಮೊದಲು ನಾನು ಹೇಳಿದ್ದು ಜನರಲ್ ಪಬ್ಲಿಕ್ಕಿಗೆ. ಸೀನಿಯರ್ ಸಿಟಿಸನ್ಗೆ ನೋಡಿ ನೀವು ನೋಡ್ತಾ ಹೋದರೆ ತುಂಬ ವೇರಿಯೇಷನ್ಸ್ ಇದೆ, ಅಂದರೆ ಜಾಸ್ತಿ ಇದೆ ಕಂಪೇರ್ಡ್ ಟು ಅದಕ್ಕೆ. ಇದೆಲ್ಲ ಜಾಸ್ತಿ ಇದೆ. IDFC ಫಸ್ಟ್ ಬ್ಯಾಂಕ್ ಇರ್ಬೋದು, ಕೋಟಕ್ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಸಿಟಿ ಬ್ಯಾಂಕು, IDBI ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಇವರೆಲ್ಲರೂ ಸಹ ನೋಡಿ 2 ಚಾರ್ಟ್ ಇದೆ. ಒಂದು ನಾರ್ಮಲ್ ಅವರಿಗೆ ಮತ್ತು ಒಂದು ಸೀನಿಯರ್ ಸಿಟಿಸನ್ಗೆ. ಸೊ ಯಾವಾಗಲೂ ಸೀನಿಯರ್ ಸಿಟಿಸನ್ನಿಗೆ ಹೈಯರ್ ಇಂಟ್ರೆಸ್ಟ್ ರೇಟು ನಮಗೆ ಸಿಗುತ್ತೆ. ಇದೊಂದು ಡೀಟೇಲ್ಡ್ ಚಾರ್ಟ್ ಇದೆ. ನೀವು ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದ ಬ್ಯಾಂಕಲ್ಲಿ ನಿಮ್ಮದೇ ಆದಂಥ ಒಂದು ಕ್ಯಾಲ್ಕುಲೇಷನ್, ಅಂದರೆ ನೀವು ಸ್ವಲ್ಪ ಸರ್ವೆ ಮಾಡಿ ಇನ್ನೂ ಇನ್ಫಾರ್ಮೇಷನ್ಸ್ ತಗೊಂಡು ನಿಮಗೆ ಬೇಕಾದ ಬ್ಯಾಂಕಲ್ಲಿ ನೀವು ಸಹ ಎಫ್ ಡಿನ ಇಡ್ಬೋದು. ಸೊ ಈ ಚಾರ್ಟ್ ಇದೆ, ನೀವೇ ನೋಡ್ತಾ ಹೋಗಿ. ಆಂಧ್ರ ಬ್ಯಾಂಕ್ ಎಷ್ಟು ಕೊಡ್ತಾ ಇದ್ದಾರೆ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮರೋಟಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸೊ ಯುಕೋ ಬ್ಯಾಂಕ್ ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು. ಈ ರೀತಿಯಾಗಿ DHFL ಅಂತ ಹೇಳಿದ್ನಲ್ಲ, ಇವರು ಎಷ್ಟು ಇಂಟ್ರೆಸ್ಟ್ ರೇಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, 9% 9.75%ವರೆಗೂ ಸಹ ಕೊಡ್ತಾ ಇದ್ದಾರೆ. ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಒಂದು ಆಯ್ಕೆ. ನಿಮ್ಗೆ ಇಷ್ಟ ಬಂದಿದ್ದ ಬ್ಯಾಂಕಲ್ಲಿ ನೀವು ಎಫ್ ಡಿನ ಡೆಪಾಸಿಟ್ ಮಾಡ್ಬೋದು. ಇದು ಒಂದು ಜನರಲ್ ಇನ್ಫಾರ್ಮೇಷನ್ನು ನಾನು ನಿಮಗೆ ಕೊಡ್ತಾ ಇರೋದು. ಯಾವ ಬ್ಯಾಂಕಲ್ಲಿ ಯಾವ ರೀತಿಯಾದಂಥ ಇಂಟ್ರೆಸ್ಟ್ ಇರುತ್ತೆ, ಏನೇನು ಅನುಕೂಲಗಳಿರುತ್ತೆ, ಟ್ಯಾಕ್ಸ್ ಯಾವ ರೀತಿ ಕ್ಲೈಮ್ ಮಾಡ್ಬೋದು, ಏನು ನಿಮ್ಗೆ ಅದರಿಂದ ಬೆನಿಫಿಟ್ಸ್ ಇರ್ಬೋದು, ಜನರಲ್ ಪಬ್ಲಿಕ್ ಇರ್ಬೋದು ಅಥವಾ ಸೊ ಸೀನಿಯರ್ ಸಿಟಿಸನ್ಗೆ ಇರ್ಬೋದು, ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ. ಇದು ಅವರವರ ವೈಯಕ್ತಿಕ ವಿಚಾರ, ಯಾವ ಬ್ಯಾಂಕಲ್ಲಿ ಇಡದೇ ಇರ್ಬೋದು ಅನ್ನೋದು. ಸೊ ಈ ವಿಷಯ ಇವತ್ತು ಇಷ್ಟ ಆಗಿತ್ತು. ಇದೇ ರೀತಿಯಾದಂಥ ಅನೇಕ ಜನರಲ್ ಪಬ್ಲಿಕ್ಗಳಿಗೆ ಇರ್ಬೋದು ಅಥವಾ ಎಲ್ರಿಗೂ ಯೂಸ್ ಆಗೋಂಥ ವಿಷಯಗಳನ್ನ ನಿಮ್ಮ ಮುಂದೆ ಇನ್ನೂ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ದಯವಿಟ್ಟು ಈ ವಿಷಯನ ಪೂರ್ತಿ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳು ಸಹ 2-3 ಬ್ಯಾಂಕಲ್ಲೂ ಸಹ ವಿಚಾರಣೆ ಮಾಡಿ. ಗೊತ್ತಿರುತ್ತೆ ನೀವೆಲ್ಲ ಎಲ್ಲರೂ ಆಲ್ಮೋಸ್ಟ್ ಬ್ಯಾಂಕ್ಗಳಲ್ಲಿ ಅಕೌಂಟ್ನ ಹೊಂದಿರ್ತಾರೆ. ಪ್ರೈವೇಟ್ ಬ್ಯಾಂಕಲ್ಲಿ ಇಡೋದ ಅಥವಾ ಗೌರ್ಮೆಂಟೇ ಸೇಫಾ, ಈ ರೀತಿಯಾಗಿ. ಬಟ್ ಎಫ್ ಡಿ ಯಾವಾಗಲೂ ಸೇಫ್ ಇದ್ದೇ ಇರುತ್ತೆ, ಯಾಕೆಂದರೆ ಇದು RBI ಅಂಡರ್ ಮಾನಿಟ್ರಲ್ಲೇ ಇರುತ್ತೆ ಯಾವಾಗ್ಲೂ. ಸೊ ಇದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ವಿಷಯನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನೀವು ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಗಲೇ ಹೇಳ್ದಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತು ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿದ್ರೆ ಇದೇ ರೀತಿಯಾದಂಥ ವಿಷಯಗಳನ್ನ ನಾನು ಇನ್ನಷ್ಟು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ.